ಗುರು ನಮಸ್ಕಾರ. ನಮಸ್ಕಾರ. ವಿಶೇಷವಾಗಿ ಇವತ್ತು ಶ್ರೀ ತಿರುಮಲ ತಿಮ್ಮರಾಯ ಸ್ವಾಮಿಗೆ ಗಂಧದ ಅಭಿಷೇಕ ಮಾಡಿದ್ದೀರಾ. ಶ್ರಾವಣ ಶನಿವಾರದ 5ನೇ ಶನಿವಾರದಲ್ಲಿ, ಶ್ರಾವಣ ಮಾಸದಲ್ಲಿ 5ನೇ ಶನಿವಾರದಲ್ಲಿ ಮಾಡಿದ್ದೀರಾ. ಏನ್ ಗುರುಗಳ ವಿಶೇಷ ಸ್ವಾಮಿಗಳದು? ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾತ್ಮದ ಗಾತ್ರಾಯ ಕಾಮಿತಬ್ದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮೋ ನಮಃ. ಇಲ್ಲಿ ಶ್ರೀದೇವಿ ಭೂದೇವಿ ಪುರಾತನ ಕಾಲದಿಂದ ಇಲ್ಲಿ ನೆಲೆಸಿದೆ. ಇಲ್ಲಿ ಕಲ್ಯಾಣ ವಸ್ತುವಾಗಿರ್ಬೋದು, ನಾನಾ ಥರ ಭಕ್ತಾದಿಗಳು ಬರ್ತಾರೆ, ಪ್ರಾಬ್ಲಮ್ಸ್ ಬರ್ತಾರೆ. ಆ ಪ್ರಾಬ್ಲಮ್ಸಲ್ಲಿ ಎಲ್ಲ ಥರದ್ದು ಭಗವಂತನು ಅತಿ ಶೀಘ್ರವಾಗಿ ಅವ್ರು ಹೇಳ್ಕೊಂಡು ಹೋಗಿದ್ದ ಪರಿಹಾರಕ್ಕೆ 7 ದಿನದೊಳಗಡೆ ಒಂದೊಂದು ಟೈಮು ಅವ್ರಿಗೆ ಅನುಕೂಲ ಮಾಡಿಕೊಟ್ಬಿಡ್ತಾರೆ. ಯಾವ ಥರ ಇರ್ತದೆ ಅಂದರೆ, ಅವರು ಏನಾದರೂ ಗ್ರಹ ದೋಷಗಳೇನಿಲ್ಲ ಅಂದರೆ ಬೇಗ ಅತಿ ಶೀಘ್ರವಾಗಿ 7 ದಿನದಲ್ಲ ಪರಿಹಾರಗಳಾಗ್ತದೆ. ಏನಾದರೂ ಸಮಸ್ಯೆಗಳು ಉಂಟಾದಾಗ ಮಾತ್ರ ಇಲ್ಲಿ ಗ್ರಹ ದೋಷಗಳು ತೊಂದರೆ ಇದ್ದಾಗ, ಅದು ಗ್ರಹ ದೋಷಗಳ ಪೂಜೆಗಳು ಕೂಡ ನಾವು ಮಾಡ್ತೀವಿ. ದೇವಸ್ಥಾನದಲ್ಲಿ ಪೂಜೆಗಳು ಮಾಡ್ತೀವಿ, ಕಲ್ಯಾಣ ವಸ್ತುಗಳು ಮಾಡ್ತೀವಿ. ಆರೋಗ್ಯ ಸಮಸ್ಯೆ ಇದ್ರೆ ಬಂದರೆ ಅದನ್ನು ನೋಡ್ತೀವಿ. ಎಲ್ಲ ಥರದ ಸಮಸ್ಯೆಗಳು, ಪ್ರಾಬ್ಲಮ್ಸ್ನ ಈ ಭಗವಂತನು ಪರಿಹಾರ ಮಾಡಿಕೊಡ್ತಾರೆ. ವಿಶೇಷವಾಗಿ ತುಂಬಾ ದಿವಸಗಳಿಂದ ಮದುವೆ ಆಗಿರಲ್ಲ, ತುಂಬಾ ನೋಡಕ್ ಚೆನ್ನಾಗಿರ್ತಾರೆ, ಮನೆ ಕಡೆ ಎಲ್ಲ ಚೆನ್ನಾಗಿರ್ತದೆ, ಒಂದು ವ್ಯವಹಾರಿಕವಾಗಿ ಎಲ್ಲ ಚೆನ್ನಾಗಿರ್ತದೆ, ಆದ್ರೆ ಮದುವೆ ಆಗಿರಲ್ಲ, ಎಷ್ಟೋ ಕಂಕಣ ಬಗ್ಗೆ ಕೂಡ ಬಂದಿರಲ್ಲ. ಅಂತಹ ಒಂದು ಜನಗಳಿಗೆ ಬಂದಾಗ, ಅಂತಹ ಭಕ್ತರಿಗೆ ಬಂದಾಗ ಅವ್ರಿಗೆ ಏನು ನಿಮ್ಮ ಈ ಕ್ಷೇತ್ರದಲ್ಲಿ ಪರಿಹಾರ ಇದೆ ಗುರುಗಳೇ? ಈ ಕ್ಷೇತ್ರದಲ್ಲಿ ಹೇಳ್ಬೇಕಂದ್ರೆ ನೂರಾರು ಮದುವೆಗಳು ಕೂಡ ಆಗಿದೆ. ಮೊನ್ನೆ ಕೂಡ ಒಂದು 4-5 ದಿನದಲ್ಲಿ ಮದುವೆ ಕೂಡ ಆಯ್ತು. ಇದೇ ತರ ಪ್ರಾಬ್ಲಮ್ಸ್ ಇತ್ತು, ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇಟ್ಕೊಂಡಿದ್ದು, ಆಗ್ಲಿ ಮದುವೆನೇ ಆಗ್ಲಿಲ್ಲ ಅಂತ ನಮ್ಮಲ್ಲಿ ಬಂದು ಆ ಭಗವಂತನ ಪ್ರಾರ್ಥನೆ ಮಾಡಿ ಅರ್ಕೆ ಕಟ್ಟಿ ಪೂಜೆ ಮಾಡಿದ ಮೇಲೆ ಮದುವೆ ಆಗಿ ಕೂಡ ಆಯ್ತು. ನಮ್ಮಲ್ಲಿ ಮದುವೆ ಮಾಡಿ ನಾವೇ ಫ್ರೀ ಮದುವೆ ಅಂತ ಮಾಡಿ ಕಳಿಸ್ತೀವಿ. ಫ್ರೀ ಮದುವೆ ಯಾವ ತರ ನಾವೇನು ಜಾಸ್ತಿ ಖರ್ಚು ಮಾಡೋಂಥ ಅವಶ್ಯಕತೆ ಇರಲ್ಲ. ಇಲ್ಲಿ ಬರುವಂತ ಭಕ್ತರಲ್ಲಿ ಅವರೇ ಸಾಮಗ್ರಿಗಳು ತಗೊಬಂದು ಪೂಜೆ ಮಾಡಿಸ್ಕೊಂಡು ಕಲ್ಯಾಣ ಮಾಡಿಸ್ಕೊಂಡು ಹೋಗ್ಬೋದು. ಕಲ್ಯಾಣ ಮಾಡಕ್ಕಿಂತ ಮುಂಚಿತವಾಗಿ ಬಂದು ಭಕ್ತಾದಿಗಳು ಏನ್ ಮಾಡ್ಬೇಕಂದ್ರೆ, ಭಗವಂತನ ಅರ್ಕೆ ಮಾಡ್ಕೊಂಡು ಆ ಅರ್ಕೆ ಆದ್ಮೇಲೆ ಭಗವಂತನಿಗೆ ಈ ತರ ಸೇವೆಗಳು ಮಾಡಿಸಿ, ಅನ್ನದಾನ ಮಾಡಿಸಿ, ಇಲ್ಲ ಗಂಧದ ಅಲಂಕಾರ, ಬೆಣ್ಣೆ ಅಲಂಕಾರ, ಈ ತರ ಏನಾದ್ರು ಅಲಂಕಾರ ಮಾಡಿಸಿ ಭಗವಂತನ ಅರ್ಕೆ ಮಾಡ್ಕೊಂಡು ಹೋಗಿ ಹೋದಾದ್ಮೇಲೆ ಅವರು ಪ್ರಾರ್ಥನೆ ಮಾಡ್ಕೊಬೇಕು. ನಮ್ಗೆ ಕಲ್ಯಾಣ ಆದ್ರೆ ನಿಮ್ಗೆ ಕಲ್ಯಾಣ ಮಾಡಿಸ್ಕೊಡ್ತೀಯಪ್ಪ ಭಗವಂತ ಅಂತ ಕೇಳ್ಕೊಬೇಕು ಭಗವಂತನಲ್ಲಿ. ಈಗ ಆಗಿನ ಕಾಲದಲ್ಲಿ ಮದುವೆ ಆಗ್ತಾ ಇಲ್ಲ ಅಂದ್ರೆ ಈಗ ದೇವರುಗಳಿಗೆ ಮದುವೆ ಮಾಡಿಸಿ ರಚ್ಚೆ ಕಟ್ಕೊಂಡು ಮದುವೆ ಮಾಡ್ತಾ ಇದ್ರು. 100 ವರ್ಷ ಚೆನ್ನಾಗಿ ಸುಖವಾಗಿ ಬಾಳ್ತಾ ಇದ್ರು. ಇವತ್ತೊಂದ್ ದಿವಸ ಏನಾಗಿದೆ ಅಂದ್ರೆ, ಇವತ್ತು ಮದುವೆ ಹೋದ್ರೆ ನಾಳೆಗೆ ಗ್ಯಾರಂಟಿ ಇಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗ ಈ ಕಲಿಯುಗದಲ್ಲಿ ಈ ತರ ಆಗಿದೆ. ಯಾಕೆ ಈ ತರ ಆಗಿದೆ ಅಂದ್ರೆ, ಶತ್ರುಗಳಿಂದ ತರ ತೊಂದರೆಗಳಾಗಿದೆ. ಈ ಕೆಲವೊಂದು ಮಾಟ ಮಂತ್ರಗಳು ಮಾಡಿಬಿಡ್ತಾರೆ. ಮಾಟ ಮಂತ್ರಗಳು ಮಾಡಿದಾಗ ಏನಾಗ್ತದೆ, ದೇವತೆಗಳು ಕೂಡ ಬಂಧನೆ ಮಾಡಷ್ಟು ಅಷ್ಟು ಕಟಕುರುಕರು ಆಗಿದ್ದಾರೆ. ಈಗ ಅಂತ ತಾಕತ್ತಿದೆ ಅವ್ರಿಗೆ. ಆಗಿದ್ದಾರೆ. ಯಾಕಾಗ ದೇವ್ರನ್ನ ಕಟ್ ಮಾಡಿದ್ಮೇಲೆ ಅವರು ಏನಾದ್ರೂ ಬೇರೆನ ಮಾಡಕ್ಕ ಸಹಜ ಆಗೋದು. ಈಗ ದೇವ್ರನ್ನ ಕಟ್ ಮಾಡಿದ್ ಏನ್ ಮಾಡಕ್ ಹೋದ್ರೆ, ದೇವ್ರು ಎಲ್ಲಾ ದೇವ್ರಿಗೂ ಸಪೋರ್ಟ್ ಮಾಡ್ತಾರೆ. ಈಗ ಕುಲ ದೇವ್ರು ಆಗಿರ್ಬೋದು, ಒಂದು ಮನೆಗೆ 2 ದೇವ್ರು ಇರ್ತದೆ. ಅವರು ಇನ್ನೊಂದು ತಪ್ಪು ಮಾಡಿರ್ತಾರೆ. ಏನಾದ್ರೂ ಮನೆಯಲ್ಲಿ 2 ದೇವ್ರು ಇರ್ತಾರೆ, 2 ದೇವರಲ್ಲಿ ಒಂದು ದೇವ್ರನ್ನ ಮನೆಯಲ್ಲೇ ಪೂಜೆ ಮಾಡ್ತಾರೆ. ಯಾವತ್ತೇ ಕಾರಣಕ್ಕೆ ಒಂದು ದೇವ್ರನ್ನ ಪೂಜೆ ಮಾಡಲೇಬಾರ್ದು. ಅವ್ರ ಮನೆಯಲ್ಲಿ ಹೇಗೆಂದ್ರೆ, ನಾವು ಈಗ ಮನೆಯಲ್ಲಿ ಗಂಡ ಹೆಂಡತಿ ಹೇಗಿರ್ತೀವೋ ಅದೇ ತರನೇ ಅವ್ರ ಕುಲಕ್ಕೆ ಒಂದು ಹೆಣ್ಣು ಒಂದು ಗಂಡು ಅಂತ ಹಿರೇ ಇರ್ತೈತೆ. ಆ ಗಂಡು ಹೆಣ್ಣು ಅಂತ ಇರೋ ದೇವರುಗಳನ್ನ ಯಾವತ್ತೇ ಕಾಲಕ್ಕೂ ನಾವು ಹೇಗೆ ಊಟ ಟೈಮ್ ಕರೆಕ್ಟಾಗಿ ಉಪಚಾರ ಮಾಡಿ ಅನ್ನ ನಾವು ಸ್ವೀಕರಣೆ ಮಾಡ್ತೀವಿ, ಹಾಗೆ ಮನೆಯಲ್ಲಿ ಇರೋದು ಏನಿದೆಯೋ, ನಿಮ್ ಕಷ್ಟ ಬಂದಾಗ ಏನು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈ ಭಗವಂತನಿಗೆ ವೆಂಕಟೇಶ್ವರ ಆಗಿರ್ಬೋದು, ಇದು ವಿಷ್ಣು ಅವತಾರ. ಬೆಂಗಳೂರಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ವಿಷ್ಣು ಅವತಾರ ಎಲ್ಲೇ ಇಲ್ಲ. ಇದೇ ಮೊದಲ ಸಾರಿ ದೇವಸ್ಥಾನ ಇರೋದು. ಇದು ವಿಷ್ಣು ಅವತಾರವಾಗಿರೋದಂತ ದೇವಸ್ಥಾನ ಇದೇ ಮೊದಲ ಸಾರಿ. ಶ್ರೀ ತಿರುಮಲ ತಿಮ್ಮರಾಯ ಸ್ವಾಮಿ ಶ್ರೀದೇವಿ ಭೂದೇವಿ ಅಂತ ಇರೋದು. ಬೇರೆ ಬೇರೆ ಕಡೆಲ್ಲ ಬೇರೆ ಬೇರೆ ಅವತಾರಗಳಿದ್ದಾರೆ. ಇಲ್ಲಿ ವಿಷ್ಣು ಅವತಾರ ಇರೋದ್ರಿಂದ ವಿಶೇಷವಾಗಿ ಬುಧವಾರ ನಾವು ವಿಶೇಷವಾಗಿ ಭಗವಂತನಿಗೆ ತುಳಸಿಯಿಂದ ಅಭಿಷೇಕ ಮಾಡಿ, ಪಂಚಕರ್ಪದಿಂದ ಅಭಿಷೇಕ ಮಾಡಿ ವಿಶೇಷವಾಗಿ ಭಗವಂತನಿಗೆ ಆರಾಧನೆ ಮಾಡ್ತೀವಿ. ಇಲ್ಲಿ ಬರುವಂತ ಭಕ್ತಾದಿಗಳು ಪ್ರತಿಯೊಬ್ಬರು ಎಲ್ಲ ಫೋನ್ ಮಾಡ್ಕೊಂಡು ಬಂದು ಭಗವಂತನ ಸೇವೆ ಮಾಡಿ, ಪ್ರತಿ ಶನಿವಾರನೂ ಪೂಜೆ ಇರ್ತದೆ. ಪ್ರತಿ ಶನಿವಾರ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಭಗವಂತನ ಸೇವೆ. 7 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ ಅಲಂಕಾರವನ್ನು ಸ್ಟಾರ್ಟ್ ಆಗುತ್ತೆ. ಅಲಂಕಾರ ಆದ್ಮೇಲೆ ಮಹಾಮಂಗಳಾರತಿ 8ವರೆಗೆ. ನಾವು ಬೋರ್ಡ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದೀವಿ, ವೆಬ್ಸೈಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲಾದ್ರೂ ಎಂಟ್ರಿ ಮಾಡಿದೀವಿ. ಈ ದೇವಸ್ಥಾನ ಬಗ್ಗೆ ಮಾಹಿತಿ ಎಲ್ಲ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ಯಾರಾದ್ರೂ ಬರ್ಬೇಕಾದ್ರೆ ದೇವಸ್ಥಾನ ನಂಬರ್ ಇರುತ್ತೆ, ಗ್ರೂಪ್ ನಂಬರ್ ಇರ್ತದೆ.
ಹಾಗೆ ದೇವಸ್ಥಾನ ಅಂತ ವಾಟ್ಸಪ್ ನಂಬರ್ ಕೂಡ ಇರ್ತದೆ. ಅದ್ರಲ್ಲಿ ಮೆಸೇಜ್ ಹಾಕಿದ್ರೆ ಸಾಕು, ನಿಮ್ಗೆ ಯಾವತ್ತಿನ ದಿವಸ ಏನ್ ಪೂಜೆಗಳಿದೆಯಲ್ಲ ಪ್ರತಿಯೊಂದು ನಿಮಗೆ ಯಾರು ಪೂಜೆ ಮಾಡಿಸ್ತಾರೆ, ಏನ್ ಪೂಜೆ ಮಾಡಿಸ್ಬೇಕು, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲ ಪ್ರತಿಯೊಂದು ಮಾಹಿತಿ ಎಲ್ಲ ಡೀಟೇಲ್ಸ್ ಆನ್ಲೈನ್ ಸಿಗುತ್ತೆ. ಎಲ್ಲ ಆನ್ಲೈನ್ ಅಪ್ಡೇಟ್ ಮಾಡಿಬಿಟ್ಟಿದೀವಿ. ಮುಂಚೆ ಆನ್ಲೈನ್ ಇರ್ಲಿಲ್ಲ. ಇದು 2000 ಈ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದು 2013 ಅದಕ್ಕೆ ಮುಂಚೆ ಉತ್ತ ಇದ್ದಿದ್ರಲ್ಲಿ ಈಗ ಉತ್ತನ ಎಲ್ಲ ಇದಾಗಿದೆ, ಸಮ ಆಗಿರೋದ್ರಿಂದ ಅದಕ್ಕೆ ಇಲ್ಲಿ ಬಿಂಬಾರೂಪ ಮಾಡಿರೋದು ದೇವರನ್ನ ಬೃಂದಾವನ ತರ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ. ಬೃಂದಾವನ ಮಾಡಿರೋದ್ರಿಂದ ಭಗವಂತನು ಅದು ಆ ಕಾಲದಲ್ಲಿ ಇದ್ದ ದೇವರು ದಕ್ಷಿಣ ದಿಕ್ಕದಲ್ಲಿ ದೇವರ ಮುಖವಾಡ ಇದ್ದಿದ್ದು. ಈಗಿರೋ ಬಂದು ಸೂರ್ಯ ಉದಯವಾಗ ಮುಖದಲ್ಲಿ ವಿಷ್ಣು ಅವತಾರ. ಇವಾಗ ಸೂರ್ಯ ಉದಯವಾಗ ಪೂರ್ವ ದಿಕ್ಕದಲ್ಲಿ ವಿಷ್ಣು ಅವತಾರವಾಗಿ ನೆಲೆಸಿದ್ದಾನೆ. ಇಲ್ಲಿ ಪವಾಡ ಅಂದ್ರೆ ಅದ್ಭುತ ಪವಾಡಗಳನ್ನ ನೆಲೆಸ್ತಾರೆ. ಅವ್ರು ಏನೇ ಒಂದು ಕೇಳ್ಕ ಬಂದ್ರೆ ಇಮ್ಮಿಡಿಯೇಟ್ ಕ್ಷಣದಲ್ಲಿ ಭಗವಂತನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ರಾತ್ರಿ ಸಮಯದಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು, ಏನಾಗಿದೆ ಪ್ರತಿಯೊಂದು ಒಂದೊಂದು ಮಾಹಿತಿಗಳು ಭಗವಂತನು ಅವ್ರ ಕನಸಿನಲ್ಲಿ ಹೋಗಿ ಇಂಥದ್ದು ಮಾಡ್ಬೇಕು, ನಾನು ಇದ್ದೀನಿ, ನಾನು ಕಾಪಾಡ್ತೀನಿ, ತಲೆ ಕೆಸ್ಕೊಂಬಿಡಿ, ನನ್ನ ಜೊತೆಗೆ ಬನ್ನಿ, ನನ್ನ ದೇವಸ್ಥಾನ ಬಂದು ನಮ್ಮ ದೇವಸ್ಥಾನ ಬಂದು ನೀವು ಸೇವೆ ಮಾಡು, ನಾನು ನಿನ್ನ ಕಾಪಾಡ್ತೀನಿ ಅಂತ ಭಗವಂತನು ಅವ್ರಿಗೆ ಆಶೀರ್ವಾದ ಮಾಡ್ತಾನೆ. ಕೇಳಿ ಇವತ್ತು ಬೆಳಗ್ಗೆಯಿಂದ ಅನ್ನದಾನ ಮಾಡಿದ್ರು, ಮತ್ತೆ ಈ ಅಪ್ಪನಿಗೆ ವಿಶೇಷವಾದ ಅಲಂಕಾರ ಎಲ್ಲ ಮಾಡಿಸಿದ್ದಾರೆ ಭಕ್ತಾದಿಗಳು. ಅವ್ರೇನೋ ಮನೆ ಕಟ್ಟಿ ಗೃಹಪ್ರವೇಶ ಆದ್ಮೇಲೆ ಏನೋ ಅರ್ಕೆ ಇತ್ತು ಅಂತ ಇವತ್ತು ಇದನ್ನ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಮನೆ ಕಟ್ಟೋದು ಎಷ್ಟೋ ಜನ ಆಸೆ ಕನಸು ಅವ್ರದ್ದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ ಕ್ಷೇತ್ರದ ಈ ಅಪ್ಪನ ಬಗ್ಗೆ? ಇವತ್ತಿನ ದಿವಸ ಹೇಳ್ಬೇಕಾದ್ರೆ ಅದ್ದೂರಿಯಾಗಿ ಭಗವಂತನಿಗೆ ಸೇವೆ ಮಾಡಿದ್ದಾರೆ. ಅಂದ್ರೆ ಹಲವಾರು ಅವರು ಸುಮಾರು 2013 ಸೇವೆ ಮಾಡ್ಕೊಂಡ್ ಬಂದಿದ್ರು. ಅವರು ಮುಂಚಿತವಾಗಿಂದ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ಸ್ ಸಂಕಟ ಇತ್ತು, ಅದರಿಂದ ಅವರು ಮನೆ ದೇವಸ್ಥಾನಕ್ಕೆ ಬಂದು ಹೋಗಿ ಭಗವಂತ ಸೇವೆ ಮಾಡ್ಕೊಂಡು ಹೋಗಿ ಅಷ್ಟು ದಿನ ನಿಮ್ಗೆ ಸರಿ ಹೋಗುತ್ತೆ. ಅತಿ ಶೀಘ್ರವಾಗಿ ನಿಮ್ಗೆ ಲಾಕ್ ಡೌನ್ ಎಲ್ಲ ಸರಿ ಹೋಗ್ಬಿಡ್ತದಂತೆ. ಲಾಕ್ ಡೌನ್ ಮುಂಚೆನೆ ಎಲ್ಲ ಅವರು ಪ್ರಾಬ್ಲಮ್ ಎಲ್ಲ ಸರಿ ಹೋಗ್ಬಿಡ್ತು. ಸರೋದ ಮೇಲೆ ಅವರು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು, ನಾನು ಜೀವ ಇರೋವರೆಗೂ ನಿನಗೆ ಅನುದಾನವನ್ನು ಮಾಡಿಸ್ತೀನಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಆಮೇಲೆ ಏನೇ ಒಂದು ನನ್ನ ಕೈಯ ಸಹಾಯ ಆದರೆ ಭಗವಂತನಿಗೆ ಅಲಂಕಾರ ಆಗಿರ್ಬೋದು, ಹೂವಿನ ಅಲಂಕಾರ ಇರ್ಬೋದು, ಗಂಧದ ಅಲಂಕಾರ ಆಗಿರ್ಬೋದು, ಭಗವಂತನಿಗೆ ಏನೇ ಒಂದು ಸೇವೆ ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಮುಸ್ಕೂರು ಗ್ರಾಮದ ಉಚ್ಚಾಲಪ್ಪ ಒಂದು ಕುಟುಂಬದವರು ನಮ್ಗೆ ನಮ್ಮ ದೇವಾಲಯ ಟ್ರಸ್ಟ್ಗೆ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಅನ್ನದಾನ ಮಾಡಿದಾರೆ ಅಂದ್ರೆ ಎಲ್ಲರಿಗೂ ಖುಷಿ ಅನ್ಸುತ್ತೆ. ಖುಷಿ ಅಂದ್ರೆ ಯಾವ್ದಾರ ಅಂದ್ರೆ ನಮ್ಗೆ ಈಗ ಕೆಲವರು ಅನ್ನದಾನ ಮಾಡ್ಬೇಕಾದ್ರೆ ತುಂಬಾ ಸಂಕಟದಲ್ಲಿರ್ತಾರೆ. ನಾಳೆ ಮಾಡ್ಬೇಕಂತಿದ್ರೆ ನಾಳೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಭಗವಂತನು ಏನೇ ಒಂದು ಪ್ರಾಬ್ಲಮ್ ಇದ್ರು ನಾಳೆ ಆಗ್ಬೇಕಂದ್ರೆ ಹಾಗೆ ಬಿಡ್ತದೆ. ಆತರ ಭಗವಂತನಲ್ಲಿ ಆತರ ಅರ್ಗೆ ಇಟ್ಕೊಂಡು ಬಂದ್ರೆ ಇಲ್ಲಿ ವಿಷ್ಣು ಅವತಾರ ಇದ್ದಾನೆ, ವೆಂಕಟೇಶ್ವರ ಅವತಾರ ಇದ್ದಾನೆ, ಶ್ರೀದೇವ ಪೂಜೆ ಸಮೇತ ಶ್ರೀ ತಿರುಮಲ ತಿಮ್ಮರಾಯ ಸ್ವಾಮಿ ಆಗಿ ನೆಲೆಸಿದ್ದಾನೆ. ಇಲ್ಲಿ ಪವಾಡ ಪುರುಷನೇ ಅಂತಾನೆ ಹೇಳ್ಬಹುದು. ಯಾವುದೇ ಒಂದು ಪೂಜೆ ಆಗ್ಲಿ, ಯಾವುದೇ ಒಂದು ಇದಾಗ್ಲಿ, ಯಾವುದೇ ಒಂದು ಭಕ್ತರು ಫೋನ್ ಮಾಡಿದ್ರು ಕೂಡ 24 hours ಫೋನ್ ಬಂದ್ರೆ ಕೂಡ ನಾವು ಮಾತಾಡಿ ನಿಮ್ಮ ಹತ್ರ ಮಾತಾಡ್ತೀವಿ. ನಿಮ್ಗೆ ಏನೇ ಒಂದು ಕಷ್ಟ ಅಂತ ಬಂದ್ರೆ ಫೋನ್ ಮಾಡಿ. ಏನೇ ಯಾವ್ದಾರ ಕಷ್ಟ ಅಂದ್ರೆ ನಿಮ್ ಕೈ ಕಾಲು ಸೋದಿನ ತಪ್ಪಾಗಿರ್ಬೋದು, ನಿಮ್ಗೆ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಯಾರು ಏನೋ ಮಾಡಿ ಹಾಕಿರ್ಬೋದು, ಅಂತದೆಲ್ಲ ನಾವು ನೋಡ್ಕೊಡ್ತೀವಿ. ಭಗವಂತನ ಆಶೀರ್ವಾದದಿಂದ ಎಲ್ಲ ಪ್ರತಿಯೊಂದು ನಿಮ್ಗೆ ಎಲ್ಲ ಅನುಕೂಲವನ್ನು ಮಾಡ್ಕೊಡ್ತೀವಿ. ಒಳ್ಳೇದಕ್ಕಾಗಿ ಬನ್ನಿ, ಕೆಟ್ಟದಕ್ಕೆ ಯಾವ್ದು ಬರಕ್ ಒಳ್ಳೆ ವಿಷಯ ಯಾವ್ದಾದ್ರು ಸರಿ 24 hours ನಿಮ್ಗೋಗಿ ನಾವು ಆ ಭಗವಂತನ ಸೇವೆ ಇಟ್ಟು ನಿಮ್ಗೋಸ್ಕರ ಒತ್ತೆ. ಬೇರೆ ಕೆಟ್ಟ ದೃಷ್ಟಿ ಕೊಂಡು ಬೇರೆ ಕೆಟ್ಟ ಆಲೋಚನೆ ಕೊಂಡು ನಮ್ಮ ಕ್ಷೇತ್ರ ಬರಬೇಡ ಅಂತ ನೀವು ಹೇಳ್ತಾ ಇದೀರಲ್ವಾ? ಬೇರೆ ಕೆಟ್ಟದ್ದು ಯಾವ್ದಕ್ಕೆ ಮಾಡಬೇಡಿ. ಕೆಟ್ಟದ್ದು ಯಾರಿಗೂ ಒಳ್ಳೇದಲ್ಲ. ಇವತ್ತು ನೀವು ಕೆಟ್ಟದ್ದು ಬಯಸಿ ಕೆಟ್ಟದ್ದು ಮಾಡಿದ್ರು ಕೂಡ ನಾಳೆ ಅವ್ರು ಕೆಟ್ಟದಾದಾಗ ಅವ್ರಿಗೆ ಕಣ್ಣೀರಾಗ್ದಾಗ ಅದು ನಿಮ್ಗೂ ಒಂದಲ್ಲ ಒಂದ್ ದಿವಸ ನಿಮ್ಗೆ ನಿಮ್ ಮಕ್ಕಳಿಗೆ ತರಂತ ಕಾಲಕ್ಕೆ ತಟ್ಟುತ್ತೆ. ಅದರಿಂದ ಕೆಟ್ಟದ್ದು ಯಾವ್ದೋ ಬಯಸಕ್ ಹೋಗ್ಬೇಡಿ. ಒಳ್ಳೇದು ವಿಷಯಕ್ಕೆ ನಿಮ್ಗೆ ಏನೋ ತೊಂದರೆ ಆಗಿದೆಯಾ, ನಿಮ್ಗೆ ಯಾರೋ ಹೆಚ್ಚಿಕ ಮಾಡಿಬಿಟ್ಟಿದಾರಾ, ಬನ್ನಿ ಅದನ್ನ ಸರಿಪಡಿಸ್ಕೊಡ್ತೀವಿ. ಬೇಕಾದ್ರೆ ಒಳ್ಳೇದನ್ನ ಮಾತ್ರ ಮಾಡ್ಕೊಡ್ತೀವಿ. ಏನೋ ಆರೋಗ್ಯ ತೊಂದರೆ ಆಗಿದೆಯಾ, ಇಲ್ಲ ತಡೆ ಹೊಡಿಬೇಕಾ, ಮನ್ಸಲ್ಲಿ ತೊಂದರೆ ಆಗ್ತದೆ, ಕೈ ಕಾಲಿಗೆ ಎತ್ತಕ್ಕಾಗ್ತಲ್ಲ, ನಡೆನೋ ಆಗ್ತದೆ, ಒಂದೇ ದಿನದಲ್ಲಿ ನಿಮ್ಗೆ ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀವಿ. ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ರೆ ಬನ್ನಿ, ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ನಮಸ್ಕಾರ. ಎಲ್ಲಿಂದ ಬಂದ್ರಕ್ಕ? ನಾವು ಇಲ್ಲಿ ಚೊಕ್ಕಸಂದ್ರ ಗ್ರಾಮದಲ್ಲಿ ನಿವಾಸವಾಗಿ. ಈ ಕ್ಷೇತ್ರಕ್ಕೆ ಬಂದ್ಬೇಕಾ ನಿಮ್ಗೆ ಏನು ಒಳ್ಳೇದಾಯ್ತಕ್ಕ? ನಾನು ಮದುವೆ ಆಗಿ ಬಂದಾಗ ಇಲ್ಲಿ ಒಂದು ಸಣ್ಣದೊಂದು ಗುಡಿಸ್ಲಲ್ಲಿ ಒಂದು ಹುತ್ತ ಇತ್ತು. ಆಗ ಏನು ಅಷ್ಟೇನು ಅಭಿವೃದ್ಧಿ ಆಗಿರ್ಲಿಲ್ಲ. ಈ ಜಾಗ ಬಂದು ನಮ್ಮ ಯಜಮಾನ್ರವರ ತಾತವರ ಮನೆ ದೇವರಂತೆ. ಅವರು ಅವಾಗ ಪೂಜೆ ಮಾಡ್ತಿದ್ರು. ಅದು ಹಾಗೆ ಕಾಲಕ್ರಮೇಣ ಹಂಗೆ ನಡ್ಕೊಂಡು ಬಂತು. ಈ ಕ್ಷೇತ್ರದಲ್ಲಿ ಅಷ್ಟೇನು ಪವಾಡ ನಡೀತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಬಂದು ಹೊಸದಲ್ವಾ, ನಂಗೇನು ಅಷ್ಟು ಗೊತ್ತಿರ್ಲಿಲ್ಲ. ಆಮೇಲೆ ದಿನ ಕಳೆದಂತೆ ನಾನು ಮತ್ತೆ ಇಲ್ಲಿ ಬರಕ್ ಶುರು ಮಾಡಿದೆ. ಆದ್ರೆ ಇಲ್ಲಿ ಪವಾಡ ನಡೆಯೋದಂತೂ ಸತ್ಯ. ಇಲ್ಲಿ ವಿಶೇಷ ಪೂಜೆಗಳು ನಡೀತಾನೆ ಇರುತ್ತೆ. ಎಲ್ಲ ಚೆನ್ನಾಗಿ ನಡೆಯುತ್ತೆ. ವೈಕುಂಠ ಏಕಾದಶಿ ಇರ್ಬೋದು, ಶ್ರಾವಣ ಇರ್ಬೋದು, ಪ್ರತಿ ಶನಿವಾರ ಇರ್ಬೋದು,
ಬುಧವಾರ ಅದು ಇದರಲ್ಲಿ ನನಗೆ ತಿಳಿದ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಪವಾಡ ಒಂದು ನಡೆಯುತ್ತೆ. ಅದು ವೈಕುಂಠ ಏಕಾದಶಿ ದಿವಸ. ಅದು ಯಾರಾದ್ರೂ ಪರೀಕ್ಷೆ ಮಾಡ್ಬೋದು, ನಾನು ಪರೀಕ್ಷೆ ಮಾಡಿದ್ದೀನಿ. ಅದ್ರಲ್ಲೂ ಶತ್ರುಗಳನ್ನ ಕಂಡು ಹಿಡ್ಕೊಡೋದ್ರಲ್ಲಿ ಈ ನಮ್ಮ ತಿಮ್ಮರಾಯ ಸ್ವಾಮಿ ಎಕ್ಸ್ಪರ್ಟ್. ಯಾಕೆ ಅಂದ್ರೆ ಒಂದ್ಸಲ ಏನಾದ್ರು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಹೂವಿನ ಪ್ರಸಾದ ಕೊಡುತ್ತೆ. ನನಗೆ ಹೂವಿನ ಪ್ರಸಾದ ಕೊಟ್ಟಿದೆ ಸ್ವಾಮಿ. ಅದು ಯಾರು ಅಂತ ಆ ಸ್ವಾಮಿನೇ ತೋರ್ಸ್ಕೊಡ್ತಾನೆ, ಇಂತಿಂತವ್ರಿಂದ ತೋರ್ಸ್ಕೊಡ್ತಾನೆ. ಅದನ್ನ ಬೇಕಾದ್ರೆ ವೈಕುಂಠ ಏಕಾದಶಿ ದಿವಸ ಬಂದ್ಬಿಟ್ಟು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ. ನನ್ನ ಇದು ಸ್ವಂತ ಅನುಭವ. ಓಕೆ, ನಿಮ್ಮ ಜೀವನದಲ್ಲಿ ನಡೆದಂತ ಒಂದು ಪವಾಡ ಅಂತ ಏನ್ ಹೇಳ್ತೀರಾ ಅಕ್ಕ? ಯಾವ ಪವಾಡ ನಿಮ್ ಜೀವನದಲ್ಲಿ ನಡೆದಿದೆ? ಈ ಸ್ವಾಮಿ ಏನ್ ನಾನು ಮಾಡಿದ್ರು? ಜೀವಂತವಾಗಿರೋದೇ ಒಂದು ದೊಡ್ಡ ಪವಾಡ. ಅಂದ್ರೆ ಇವಾಗ ಈ ಅಪ್ಪನ ನಂಬದ ಮೇಲೆ ನಿಮ್ ಜೀವನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ? ಆಗಿದೆ. ಯಾಕಂದ್ರೆ ನಾನು ವೈಕುಂಠ ಏಕಾದಶಿ ಮಿಸ್ ಮಾಡಲ್ಲ, ಈ ಶ್ರಾವಣನೂ ಮಿಸ್ ಮಾಡಲ್ಲ. ಇವತ್ತು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಇದಂತೂ ಸತ್ಯ. ಸ್ವಾಮಿ ದಯದಿಂದ ಇನ್ನೂ ಜೀವಂತವಾಗಿದ್ದೀನಿ. ಯಾರಾದ್ರೂ ಶತ್ರುಗಳಿದ್ರೆ, ಹಿತಶತ್ರುಗಳು, ಗುಪ್ತ ಶತ್ರುಗಳು ಇದ್ರೆ ಮಾತ್ರ ಅವ್ರನ್ನ ಕಂಡು ಹಿಡ್ಕೊಡೋದ್ರಲ್ಲಿ ಈ ಸ್ವಾಮಿ ಯಾರು ಅಂತ ತೋರಿಸ್ತಾರೆ. ಇಲ್ಲಿ ಪವಾಡ ನಡೆಯೋದಂತ ಸತ್ಯ. ಯಾಕಾದ್ರೂ ಆತರ ಇದ್ರೆ ವೈಕುಂಠ ಏಕಾದಶಿ ದಿವಸ ಬಂದ್ರೆ ನೋಡು, ಡೆಫಿನೆಟ್ ಆಗಿ ಸ್ವಾಮಿ ತೋರಿಸ್ಕೊಡ್ತಾರೆ. ಆದ್ರೆ ನಂಬಿಕೆಯಿಂದ ಕೇಳ್ಕೋಬೇಕು ಸ್ವಾಮಿನ. ಆಮೇಲೆ ಶ್ರಾವಣ ಶನಿವಾರದಲ್ಲೂ ಅಷ್ಟೇ ನನ್ಗೆ ಬಹಳ ಒಳ್ಳೇದಾಗಿದೆ. ಅವ್ರು ಪೂಜೆ ಮಾಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಭಕ್ತಿನ ಬಂದು ಕೈ ಮುಗಿದ್ರು ಸ್ವಾಮಿ ಅನುಗ್ರಹ ಮಾಡ್ತಾರೆ. ಹೊಲಿತಾನೆ, ಖಂಡಿತ ಹೊಲಿತಾನೆ. ಆಡಂಬರ ಪೂಜೆಗೆ ಸ್ವಾಮಿ ಬಯಸಲ್ಲ. ಏನೋ ಅವ್ರ ಕೈಲಾದ ಸೇವೆ ಮಾಡ್ಬೇಕು. ಅವ್ರು ಒಬ್ಬೊಬ್ಬರಿಗೆ ಒಂದೊಂದರ ಸೇವೆ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ. ಈ ಸ್ವಾಮಿನೂ ಅಷ್ಟೇನೆ. ಇದು ನನ್ನ ಜೀವನದಲ್ಲಿ ನಾನು ಇವಾಗ ಜೀವಂತವಾಗಿ ನಿಂತಿರೋದೇ ಆ ಸ್ವಾಮಿ ದಯದಿಂದಾನೆ. ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ತುಂಬಾ ಧನ್ಯವಾದಗಳು ಅಣ್ಣ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದ್ರಣ್ಣ? ನಾವು ಚೊಕ್ಕಸಂದ್ರ ಗ್ರಾಮಸ್ಥರೇ. ಪುರಾತನ ಕಾಲದಿಂದ ತಿರುಮಲ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಮಿದ್ದಿ ಅಂಗಣ ಇತ್ತು. ಅವಾಗ ಉತ್ತರ ಬೆಳೆದಿತ್ತು. ಆಮೇಲೆ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನವನ್ನು ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆಮೇಲೆ ಈ ಏನಾದರೂ ಜನ ನಮ್ಮ ಅರಿಕೆ ಮಾಡಿಕೊಂಡು ಬೆಣ್ಣೆ ಅಲಂಕಾರನೋ ಹೂವಿನ ಅಲಂಕಾರನೋ ಇಲ್ಲ ಗಂಧದ ಅಲಂಕಾರನೋ ಮಾಡಿಸಿ ಅವರ ಕೋರಿಕೆಯನ್ನು ನೆರವೇರಿಸ್ತಾರೆ ದೇವರು. ಅವರು ಅರಿಕೆ ಮಾಡಿಕೊಂಡು ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಹತ್ರ ಬಂದು ಕಲ್ಯಾಣೋತ್ಸವ ಮಾಡಿಸಿದವರಿಗೆಲ್ಲ ಮಕ್ಕಳಾಗಿದ್ದಾರೆ. ಮನೆಗಳೆಲ್ಲ ಅಭಿವೃದ್ಧಿಯಾಗಿದೆ. ಮನೆ ಅರ್ಧಕ್ಕೆ ನಿಂತೋಗಿರೋವೆಲ್ಲ ಅಭಿವೃದ್ಧಿಯಾಗಿದೆ. ಕಲ್ಯಾಣೋತ್ಸವ ಮಾಡಿಸಿರೋರಿಗೆಲ್ಲನೂ ಭಾರಿ ಅನುಕೂಲ ಮಾಡಿಕೊಟ್ಟವ್ರೆ. ಅಂದ್ರೆ ಅಷ್ಟೊಂದು ಪವಾಡ ಮಾಡ್ತದೆ ಶ್ರೀ ತಿರುಮಲ ತಿಮ್ಮರಾಯ ಸ್ವಾಮಿ. ಹೌದು, ನಿಜನೇ, ಅಷ್ಟೊಂದು ಪವಾಡ ಇದೆ. ಇಲ್ಲಿ ವಿಶೇಷವಾದ ಪೂಜಾ ದಿನಗಳು ಯಾವುದಣ್ಣ? ವಿಶೇಷವಾದ ಶ್ರಾವಣ ಶನಿವಾರ, ಧನುರ್ಮಾಸ, ವೈಕುಂಠ ಏಕಾದಶಿ ವಿಶೇಷವಾದ ದಿನಗಳು. ಪ್ರತಿ ಶನಿವಾರ ವಿಶೇಷ ಅಲಂಕಾರ ಇರುತ್ತೆ. ದಿನನಿತ್ಯನೂ ಪೂಜೆ ಇರುತ್ತೆ.